ಸಿನಿಮಾದ ಮೇಲೆ ಎಷ್ಟು ಭರವಸೆ ಇದೆ, ನಿಮಗೆಷ್ಟು ಎಕ್ಸೈಟ್ಮೆಂಟ್ ಇದೆ? ಬಿಕಾಸ್ ಮೊದಲನೇ ಮೂವಿ, ಕಷ್ಟಪಟ್ಟು ಮಾಡ್ತಾ ಇರುವಂತಹ ಮೊದಲನೇ ಸಿನಿಮಾ. ಆ್ಯಂಡ್ ನೀವು ಏನನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ ಆಡಿಯನ್ಸ್ ಇಂದ? ಈ ಸಿನಿಮಾದ ಮುಖಾಂತರ ಏನನ್ನ ಪ್ರಾಮಿಸ್ ಮಾಡ್ತೀರಾ ಫಸ್ಟ್ ಹೀರೋ ಆಗಿ ಲಾಂಚ್ ಆಗ್ತಾ ಇದ್ದೀರಾ? ಮೇಡಮ್, ಈ ಸಿನಿಮಾ ನನಗೆ ನಾನು ಆ್ಯಟಿಟ್ಯೂಡಿಂದ ಮಾತಾಡ್ತಾ ಇದ್ದೀನಿ. ತುಂಬ ಜನ ಮಾತಾಡೋದನ್ನೇ ಇಲ್ಲ, ತುಂಬ ಕಾನ್ಫಿಡೆಂಟಾಗಿ ಮಾತಾಡ್ತಾ ಇದ್ದೀನಿ. ಆಮೇಲೆ ಒಂದು ಸಿನಿಮಾ ಮಾಡಬೇಕು ಅಂತ ನಾನು ಕೆಲಸ ಮಾಡಿಲ್ಲ, ಸಕ್ಸಸ್ಫುಲ್ ಸಿನಿಮಾ ಮಾಡಬೇಕು, ಒಂದು ಹಿಟ್ ಸಿನಿಮಾ ಕೊಡಬೇಕು ಅಂತ ಕೆಲಸ ಮಾಡಿರೋದು. ಇವಾಗ ನೀವು ಹಾಡು ಕೇಳಿದ್ರೆ ಗೊತ್ತಾಗುತ್ತೆ. ಸೊ ಒಂದೊಂದು ಸೀನು ಜನಕ್ಕೆ ಇಂಪ್ರೆಸ್ ಮಾಡಬೇಕು ಅಂತಲೇ ಬರೆದಿದ್ದೀವಿ. ಓವರಾಲು ಕನ್ನಡದಲ್ಲಿ ಇದೊಂದು ಹೊಸ ಪ್ರಯತ್ನ ಅಂತ ಹೇಳ್ಬೋದು ಮೇಡಮ್. ಏನು ಬೇರೆ ದಾಮ್ ಧೂಮ್ ಡೈಲಾಗ್ಗಳು ಪಂಚ್ ಡೈಲಾಗ್ ಇಲ್ದಿರ ಕ್ಲೀನ್ ಸಿನಿಮಾ. ಅವರು ಇವತ್ತೇನು ನಡೀತಾ ಇದೆ ಅವ್ರ ಲೈಫಲ್ಲಿ ನಡೀತಾ ಇರೋದನ್ನ ಅವ್ರಿಗೆ ತೋರಿಸಿದ್ವಿ. ಅದರಲ್ಲಿ ಒಂದು ಮೆಸೇಜು ಕೊಟ್ಟಿದ್ದೀವಿ, ತುಂಬ ಜನಕ್ಕೆ ಅರ್ಥ ಆಗುತ್ತೆ. ನಾನು ಸಾಂಗ್ನ ನೋಡಿದೆ, ಲಿರಿಕ್ಸ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿದೆ. ಆ್ಯಂಡ್ ನೀವು ಕಾಣಿಸ್ಕೊಂಡಂತಹ ರೀತಿ ನಾನು ಇಲ್ಲಿ ನೋಡೋಕ್ಕೂ ಅಲ್ಲಿ ನೋಡೋಕ್ಕೂ ನನಗೆ ಗೊತ್ತೇ ಆಗ್ತಾ ಇಲ್ಲ. ಬೇರೆ ಇದು ಕಿರಣ್ ಅಲ್ವಾ ಅಂತ ಅನ್ನಿಸ್ತು ನನಗೆ. ಆ ಲುಕ್ ಬಗ್ಗೆ ಹೇಳೋದಾದ್ರೆ, ಬಿಕಾಸ್ ಆ ಲುಕ್ಕು ಜನಕ್ಕೂ ಕೂಡ ಇಷ್ಟ ಆಗಬೇಕು, ಅದರಿಂದ ಒಂದು ಹೋಮ್ ವರ್ಕ್ ಇರುತ್ತೆ. ಅದ್ರ ಬಗ್ಗೆ ಎಲ್ಲ ಹೇಳೋದಾದ್ರೆ ಮೇಡಮ್, ನನಗೆ ಪಾತ್ರಗಳು ಯಾವ ಥರ ಅಂದರೆ ಈ ಪಕ್ಕ ಲೋಕಲ್ ಪಾತ್ರಗಳು ಮಾಡೋಕ್ಕೆ ಇಷ್ಟ. ಈ ನೆಕ್ಸ್ಟ್ ಬಾಯ್ ಡೋರ್ ಏನೋ ಬರುತ್ತಲ್ಲ ಆ ಥರ ಪಾತ್ರಗಳು. ಇವನ್ನ ನೋಡಿದಾನೆ ನಮ್ಮ ಮನೆ ಹುಡುಗ, ಒಂದು ಮಿಡಲ್ ಕ್ಲಾಸ್ ಹುಡುಗ, ಆ ಥರ ಪಾತ್ರಗಳು ನಂಗೆ ಮಾಡೋಕ್ಕೆ ಇಷ್ಟ. ಯಾಕಂದ್ರೆ ನಾನು ಬೆಳೆದಿರೋದು ಹಂಗೇನೆ. ಈ ತುಂಬ ರಿಚ್ ಆಗಿ ಆ ಥರ ಎಲ್ಲ ನನಗೆ ಬರೋದು ಇಲ್ಲ. ಸೊ ನನಗೆ ಆ ಥರ ಪಾತ್ರಗಳು ಮಾಡೋಕ್ಕೆ ಇಷ್ಟ, ಮಾಡಿದ್ದೀನಿ. ನನಗೆ ಅದು ಖುಷಿ ಇದೆ ಮೇಡಮ್. ಹುಡುಗಿರಿಗೆ ಏನೋ ಬೈತಾ ಇದ್ರಿ ಅವಾಗಲೇ, ಎಲ್ಲ ಹುಡುಗಿರಿಗೂ ಅಲ್ಲ, ಕೆಲವ್ರು ಮಾತ್ರ ಇರ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಒಂದು ಲವ್, ಪ್ರೀತಿ ಅನ್ನುವಂತಹ ವಿಚಾರ ಇವಾಗ ಎಷ್ಟು ಟ್ರೂ ಲವ್ ಇದೆ ನಂಗಂತೂ ಗೊತ್ತಿಲ್ಲ. ಬಿಕಾಸ್ ಏನಾಗ್ಬಿಟ್ಟಿದೆ ಅಂದರೆ, ಒಂದು ವಾರಕ್ಕೆ ಪರಿಚಯ ಆಗ್ತಾರೆ, ಒಂದು ತಿಂಗಳಲ್ಲಿ ಫ್ರೆಂಡ್ಸ್ ಆಗ್ತಾರೆ, 2 ತಿಂಗಳಲ್ಲಿ ಲವ್ ಆಗುತ್ತೆ, 1 ವರ್ಷದಲ್ಲಿ ಮದುವೆ ಆಗ್ತಾರೆ, 2ನೇ ವರ್ಷಕ್ಕೆ ಡಿವೋರ್ಸ್ ಆಗುತ್ತೆ. ಈ ಥರ ಪ್ರೀತಿನ ನಾನು ಹೆಚ್ಚಾಗಿ ನೋಡಿರೋದು. ಸೊ ನೀವು ಏನು ಹೇಳ್ತೀರಾ, ಟ್ರೂ ಲವ್ ಅಂದರೆ ಏನು? ಮೇಡಮ್, ನನ್ನ ಪ್ರಕಾರ ಟ್ರೂ ಲವ್ ಅಂದರೆ ಅಪ್ಪ ಅಮ್ಮನ ಪ್ರೀತಿ, ನೆಕ್ಸ್ಟ್ ನಾವು ಮದುವೆ ಆಗ್ತೀವಲ್ಲ ಅವಳ ಪ್ರೀತಿ, ನಮಗೆ ಹುಟ್ಟೋ ಮಗಳು ಪ್ರೀತಿ ಇದೆಯಲ್ಲ, ಅದು ಪ್ಯೂರೆಸ್ಟ್ ಲವ್. ಅದು ಬಿಟ್ಟರೆ ಇನ್ಯಾರು ಪ್ರೀತಿ ಅಂದರೆ, ಈಗ ನನ್ನ ಪ್ರೊಡ್ಯೂಸರು ಅವರು ಇವನು ಯಾರು ಏನು ಅಂತ ಗೊತ್ತಿಲ್ಲ, ಜಸ್ಟ್ ಇವನು ಬೆಳೀಲಿ ಅನ್ನೋದಕ್ಕೆ ಕೋಟಿಗಟ್ಟಲೆ ದುಡ್ಡು, ನಿಯರ್ ಬೈ 5 CR ಪ್ಲಸ್ ಆಗ್ತಾ ಇದೆ, ಇನ್ನೂ ಹೋಗ್ತಾ ಇದೆ. ಬಟ್ ಇಲ್ಲ, ಅವ್ರೇನು ಬಿಸ್ನೆಸ್ ದುಡ್ಡು ಮಾಡೋಕ್ಕೆ ಬಂದಿಲ್ಲ, ಅವ್ರಿಗೆ ಗೊತ್ತೋ ಬಿಸ್ನೆಸ್ ಇಲ್ಲ ಅಂತ. ಬಟ್ ಏನಂದರೆ ಇವ್ನು ಬೆಳೀಲಿ, ಇವ್ನು ಕನ್ನಡ ಇಂಡಸ್ಟ್ರಿಗೆ ಹೀರೋಗಳು ಬೇಕು, ಕನ್ನಡ ಇಂಡಸ್ಟ್ರಿಗೆ ನನಗೂ ಕೊಡುಗೆ ಇರಬೇಕು ಅಂತ ಬಂದಿದ್ದಾರೆ. ಸೊ ಅದು ನನ್ನ ಪ್ರಕಾರ ನಿಜವಾದ ಪ್ರೀತಿ ಅಂತ ಅಂದ್ಕೊಂಡಿದ್ದೀನಿ ಮೇಡಮ್. ನಾನು ಇನ್ನೊಂದು ಕೇಳ್ಪಟ್ಟೆ, ಇದು ಎಷ್ಟು ನಿಜ ಅಂತ ಗೊತ್ತಿಲ್ಲ ಕಿರಣ್ ಅವರೇ. ಏನಕ್ಕಪ್ಪ ಸಿನಿಮಾ ಮಾಡ್ತೀಯಾ, ಬೇಡ, ದುಡ್ಡಿಲ್ಲ, ಸಿನಿಮಾ ಗೆಲ್ಲಲ್ಲ, ಈ ಥರ ಟೀಕೆ ಮಾಡಿದವ್ರು ಯಾರಾದರೂ ಇದ್ದಾರಾ? ಹೇಳ್ಬೋದಾ ಹೆಸರು? ಎಲ್ಲಿಂದ ಬಂದಿರೋದು ಅಂತ ಮೆಸೇಜ್ ಅದು? ಬಿಕಾಸ್ ನನಗೆ ನಗು ಬಂತು. ಸಪೋರ್ಟಿವ್ ಆಗಿ ಬೆನ್ ತಟ್ಟಬೇಕು ಅಂತ ದೊಡ್ಡ ಸ್ಥಾನದಲ್ಲಿ ಇರೋರು ಯಾಕೆ ಈ ರೀತಿಯಾದಂತಹ ಮಾತು ಹೇಳಿದ್ರು ಅಂತ. ಮೇಡಮ್, ಇವಾಗ ನಾನು ಏನಾದರೂ ಹೇಳ್ಬಿಟ್ರೆ ನನ್ನ ಬಗ್ಗೆ ಕಾಂಟ್ರವರ್ಸಿ ಮಾಡಕ್ಕೆ ಬಿಡ್ತಾರೆ. ಸಿನಿಮಾ ಸ್ಟಾರ್ಟಿಂಗ್ ಎಲ್ಲಿಂದ ಆಗುತ್ತೋ ಅಲ್ಲಿರೋರೇ ಹೇಳಿದ್ರು, ಅದ್ರ ಬಗ್ಗೆ ದಯವಿಟ್ಟು ಬೇಡ ಮೇಡಮ್, ನಾನು ಇನ್ನೂ ಬೆಳಿಬೇಕಾಗಿರೋನು. ಬಟ್ ಮುಂದಿನ ದಿನಗಳಲ್ಲಿ ಗೊತ್ತಾ ಸರ್, ನೀವೆಲ್ಲ ಈ ಥರ ಹೆದರ್ತಾ ಹೋದ್ರೆ ಪ್ರಶ್ನೆ ಮಾಡೋರು ನಾವಿದ್ರು ಕೂಡ ಉತ್ತರ ಸಿಗದೆ ಇದ್ದಾಗ ನೆಕ್ಸ್ಟ್ ನಾವು ಪ್ರಶ್ನೆನೂ ಕೂಡ ಮಾಡೋದಿಲ್ಲ. ಇಲ್ಲಿ ಏನು ಗೊತ್ತಾ ಮೇಡಮ್, ಹೇಳೋದು ಸುಲಭ, ಬಟ್ ನಾವು ಕಷ್ಟದಲ್ಲಿ ಸಾಯ್ತಾ ಇದ್ದೀವಿ ಅಂದಾಗ ಯಾರೂ ಬರಲ್ಲ. ಸೊ ಇಲ್ಲಿ ನನ್ನ ಹಠ ಏನಿದ್ರು, ನನ್ನ ಪ್ರೊಡ್ಯೂಸರ್ನ ಸೇಫ್ ಮಾಡಬೇಕು, ನನ್ನ ಹೆಸರಲ್ಲಿ ಮಾರ್ಕೆಟ್ ಮಾಡ್ಕೋಬೇಕು, ಕನ್ನಡ ಇಂಡಸ್ಟ್ರಿ ಹೀರೋ ಆಗಿ ಬರಬೇಕು. ಸೊ ನನ್ನ ಕೆಲಸ ಅದು ಮಾತ್ರ ಮಾಡ್ತೀನಿ ಮೇಡಮ್. ಎಲ್ಲ ಕಡೆ ಲೂಪಲ್ಸ್ ಇರುತ್ತೆ, ಅದನ್ನೆಲ್ಲ ದಾಟ್ಕೊಂಡು ಹೋಗಿ ನನ್ನ ಕಡೆಯಿಂದ ಎಷ್ಟು ಒಳ್ಳೆ ಬದಲಾವಣೆ ಆಗುತ್ತೋ ಅಷ್ಟು ಬದಲಾವಣೆ ಮಾಡ್ತೀನಿ. ಈಗ ನೆಕ್ಸ್ಟ್ ಯಾರೋ ಪ್ರೊಡ್ಯೂಸರ್ ಬಂದಿದ್ದಾರೆ ನನಗೆ, ಇಲ್ಲ ನೀವು ಮಾಡಿ, ನಿಮ್ಮ ಐಡಿಯಾಲಜಿ ತುಂಬ ಚೆನ್ನಾಗಿದೆ, ನೆಕ್ಸ್ಟ್ ಸಿನಿಮಾ ರೈಟರ್ ನಾನೇ, ತಮಿಳಲ್ಲಿ ಮಾಡಿ ಅಂತ ಇದ್ದಾರೆ. ಸರ್, ನಾನು ತಮಿಳಲ್ಲಿ ಮಾಡಿದ್ರು ನನ್ನ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡನೇ ಇರಬೇಕು. ಇಲ್ಲಿ ನಮ್ಮಿರೋ ಇಂಡಸ್ಟ್ರಿಲೇ ಇಲ್ಲಿರೋ ಟೆಕ್ನಿಷಿಯನ್ಸ್ಗೆ ನೀವು ಊಟ ಹಾಕಬೇಕು, ನಾನು ಇಲ್ಲೇ ಶೂಟಿಂಗ್ ಮಾಡಬೇಕು ಅಂತ ಆಟ ಆಡಿ ಕೂತಿದ್ದೀನಿ. ಸೊ ನನಗೆ ನನ್ನ ಜಾಗ, ನನ್ನ ಭಾಷೆ, ನನ್ನ ಇಂಡಸ್ಟ್ರಿ, ನನ್ನ ಟೆಕ್ನಿಷಿಯನ್ಸ್, ಯೂನಿಯನ್ ಅವ್ರ ಮೇಲೆ ನನಗೆ ಅಷ್ಟು ಪ್ರೀತಿ ಇದೆ. ಅವ್ರನ್ನ ನಾನು ಯಾವತ್ತೂ ಬಿಟ್ಕೊಡಲ್ಲ. ಕೆಲವ್ರು ಇದ್ದಾರೆ, ಏನೂ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ನಾವು ಇವಾಗ ಬರ್ತಾರ ಯಂಗರ್ ಜನ್ರೇಷನ್ ಆದರೂ ಚೇಂಜ್ ಮಾಡೋಣ ಅಂತ ಅಷ್ಟು. ಫೈನಲಿ ವ್ಯಾಲೆಂಟೈನ್ಸ್ ಡೇ ದಿನ ಒಂದು ಒಳ್ಳೆ ಹಾಡು ಎಲ್ರಿಗೂ ಕೂಡ ಸಿಗ್ತಾ ಇದೆ. ಏನು ಹೇಳಕ್ ಇಷ್ಟಪಡ್ತೀರಾ ಸಿನಿಮಾ ರಿಲೀಸ್ ಬಗ್ಗೆ? ಯಾವ ರೀತಿ ಪ್ಲಾನಿಂಗ್ಸ್ ಇದೆ? ಫೈನಲ್ ಆಗಿ ಏನು ಹೇಳಕ್ ಇಷ್ಟಪಡ್ತೀರಾ? ಸೊ ಎಲ್ಲ ಬ್ರೇಕಪ್ ಆಗಿರೋ ಅಣ್ತಮಾಸ್ ನಿಮ್ಮೆಲ್ರಿಗೂ ಸಿಕ್ಕರೆ ಅಂತ ಒಳ್ಳೆ ಹಾಡು ಕೊಟ್ಟಿದ್ದೀವಿ. ಆಫ್ಟರ್ ಮೋಸ ಮಾಡಲಿಂದ ನೀವು ಬಂದೆಯಾ, ಈ ಹಾಡು ಪಕ್ಕ ನಿಮ್ಗೆ ಇಷ್ಟ ಆಗುತ್ತೆ. ಇನ್ನೊಂದು 3-4 ಡೇಸಲ್ಲಿ ನಿಮ್ಗೆಲ್ರಿಗೂ ಗೊತ್ತಾಗುತ್ತೆ ಅನಿಸುತ್ತೆ. ಸೊ ದಯವಿಟ್ಟು ನೋಡಿ, ಸೆಲೆಬ್ರೇಟ್ ಮಾಡಿ. ಪಕ್ಕ ಲೋಕಲ್ ಆಗಿರೋ ಹುಡುಗರಿಗೇ ಮಾಡಿರೋ ಸಾಂಗ್ ಇದು. ಅದಾದಮೇಲೆ ಸಿನಿಮಾ ರಿಲೀಸ್ ಬಗ್ಗೆ ಆಲ್ಮೋಸ್ಟ್ ಮೇ ಜೂನಲ್ಲಿ ಬರ್ತೀವಿ. 2 ಭಾಷೆಯಲ್ಲಿ ಬರ್ತಾ ಇದ್ದೀವಿ. ತುಂಬ ದೊಡ್ಡ ಸ್ಕೇಲಲ್ಲಿ ಬರ್ತಾ ಇದ್ದೀವಿ. ತುಂಬ ದೊಡ್ಡದಾಗಿರುತ್ತೆ. ದೊಡ್ಡ ಪ್ರೊಡಕ್ಷನ್ ಅವ್ರ ಜೊತೆ ಡಿಸ್ಟ್ರಿಬ್ಯೂಷನ್ ಕೊಲಾಬ್ರೇಟ್ ಆಗ್ತಾ ಇದ್ದೀವಿ. ಸೊ ಒಂದು ಒಳ್ಳೆ ಸಿನಿಮಾ ಮಾಡೋಕ್ಕೆ, ಒಂದು ಕ್ವಾಲಿಟಿ ಪ್ರಾಡಕ್ಟ್ ಏನು ಮಾಡೋಕ್ಕೆ ಎಲ್ಲ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡಿದ್ದೀವಿ ಮೇಡಮ್. ಸೂಪರ್ ಕಿರಣ್ ಸರ್, ಆಲ್ ದ ವೆರಿ ಬೆಸ್ಟ್. ನಿಮಗೆ ಒಳ್ಳೇದಾಗಲಿ. ಏನೆಲ್ಲ ಯಾಕೆ ಸಿನಿಮಾ ಮಾಡ್ತೀಯಾ ಅಂತ ಅಂದವರು ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳಬೇಕು, ಅಷ್ಟು ಎತ್ತರಕ್ಕೆ ಬೆಳೀರಿ ಅಂತ ಆಶಿಸ್ತಾ ನಿಮ್ಮ ಲೈಫ್ ಟುಡೇಗೆ ಆಲ್ ದ ಬೆಸ್ಟ್. ಇನ್ನೂ ಹೆಚ್ಚು ಪ್ರಾಜೆಕ್ಟ್ಸ್ಗಳನ್ನ ಮಾಡಿ ನಮ್ಮನ್ನ ರಂಜಿಸಿ ಅಂತ ಹೇಳ್ತಾ ಧನ್ಯವಾದ.
ಸೊ ನೋಡಿದ್ರಲ್ವಾ ವೀಕ್ಷಕರೇ, ಇದಿಷ್ಟು ಲೈಫ್ ಟುಡೇ ಸಿನಿಮಾದ ನಾಯಕ ನಟನ ಮಾತಾಗಿದ್ದು ಅಂತ ಹೇಳ್ತಾ ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆ ರೋಜಾ ಮನು ಪಾಟೀಲ್, ಅಶ್ವವೇಗ ನ್ಯೂಸ್, ಬೆಂಗಳೂರು.